ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಇವತ್ತು ಆಲೂಗಡ್ಡೆ ಪಿಕ್ಕಲ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್. 6 ಆಲೂಗಡ್ಡೆ ತೊಗೊಂಡಿದ್ದೀನಿ. ಇದ್ರ ಸಿಪ್ಪೆನ ತೆಗಿತೀನಿ ಫ್ರೆಂಡ್ಸ್. ನೋಡಿ, ಸಿಪ್ಪೆ ತೆಗೆದು ನೀರಲ್ಲಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ರೀತಿ ಕಟ್ ಮಾಡಿಟ್ಟಿದ್ದೀನಿ. ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹೋಳು ಮಾಡ್ಕೋಬೇಕು. ಆಲೂಗಡ್ಡೆದು ಸಿಪ್ಪೆ ತೆಗೆದಿದ್ದೀನಿ. ಇವತ್ತು ಇದ್ರ ಸಿಪ್ಪೆ ತೆಗಿಬೇಕು ಫ್ರೆಂಡ್ಸ್. ಯಾವ್ಯಾವ್ದಕ್ಕೆ ಸಿಪ್ಪೆ ತೆಗಿಬೇಕು ಅದಕ್ಕೆ ತೆಗಿಯೋಣ. ಇಲ್ಲಾಂದರೆ ಹಾಗೆ ನೀಟಾಗಿ ತೊಳೆದು ಕ್ಲೀನಾಗಿ ತೊಳೆದು ಬಿಟ್ಟು ತಿನ್ನೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಆಲೂಗಡ್ಡೆ ಬೆಂದಿದ್ದೆ. ಈಗ ನಾನು ಫ್ಲೇಮ್ ಆಫ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಇನ್ನೊಂದು ಕಡೆ ಈ ಮಸಾಲೆ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಪ್ಯಾನಲ್ಲಿ ಒಂದು 10 ಒಣಮೆಣಸಿನ್ಕಾಯಿ ಫ್ರೆಂಡ್ಸ್. 10 ಒಣಮೆಣಸಿನ್ಕಾಯಿ. ಇದು ಜಾಸ್ತಿ ಬೇಡ, ತುಂಬ ಖಾರ ಆಗುತ್ತೆ. ಎಣ್ಣೆ ಬಿಸಿ ಆಗಿದೆ. ನೋಡಿ, ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಹಾಗೆ ಇನ್ನೊಂದು ಕಡೆ ಈ ಆಲೂಗಡ್ಡೆನ, ಬೇಯಿಸಿದ ಆಲೂಗಡ್ಡೆನ ಬೇರೆ ಕಡೆ ಒಂದು ಈ ಥರ ಬೇರೆ ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕಬಾರ್ದು ಫ್ರೆಂಡ್ಸ್, ಖಾಲಿ ಆಲೂಗಡ್ಡೆ ಮಾತ್ರ ಹಾಕೋಣ. ಆ ನೀರನ್ನು ಯೂಸ್ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಮೆಣಸನ್ನು ಆಯಿಲಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಅದೇ ಆಯಿಲಲ್ಲಿ ಒಂದು ಅರ್ಧ ಸ್ಪೂನ್ ಕೊತ್ತಂಬರಿ ಹಾಕ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅರ್ಧ ಸ್ಪೂನು ಕೊತ್ತಂಬರಿ, ಹಾಗೆ 1/4 ಸ್ಪೂನ್ ಮೆಂತ್ಯ. ಇದು ಆಫ್ ಮಾಡಿಬಿಡ್ತೀನಿ, ಬಿಸಿ ಹಾಕ್ಬಿಟ್ಟಿದೆ. ಹಾಗೆಯೇ ನೋಡಿ, ಇಷ್ಟು ದೊಡ್ಡ ಹಿಂಗೆ ಹಾಕಬೇಕು ಫ್ರೆಂಡ್ಸ್. ಇಷ್ಟು ದೊಡ್ಡದು ಬೇಕು, ಯಾಕಂದರೆ ಹಿಂಗೆಯಿಂದನೇ ಪರಿಮಳ ಇದಕ್ಕೆ. ನೋಡಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಇದನ್ನು ಚೆನ್ನಾಗಿ ಈಗ ಆರಬೇಕಿದ್ದು. ಬಿಸಿ ಬಿಸಿ ಹಾಕಲ್ಲ. ಮೆಂತ್ಯ 1/4 ಸ್ಪೂನ್ ಹಾಕಿದ್ದೀನಿ, ಜಾಸ್ತಿ ಹಾಕೋದು ಬೇಡ, ಯಾಕಂದರೆ ಕೈ ಬರುತ್ತೆ. ಹಿಂಗು ತುಂಬ ದೊಡ್ಡದು ಹಾಕಿದ್ದೀನಿ, ಯಾಕಂದರೆ ಅದು ಹಿಂಗಲ್ಲೇ ಮಸಾಲೆ ಆಗಬೇಕು. ಅದೇ ಆ ಪರಿಮಳದಲ್ಲೇ ಆಲೂಗಡ್ಡೆ ಪಿಕ್ಕಲ್ ಅಂತೀವಲ್ಲ, ನೊಣಚೆ ಅಂತೀವಿ ನಮ್ಮ ಕೊಂಕಣಿಸಲ್ಲಿ. ಸೊ ಅದರಿಂದನೇ ರೆಡಿ ಆಗುತ್ತೆ, ಈ ಮಸಾಲೆಯಿಂದನೇ ರೆಡಿ ಆಗೋದು. ನೋಡಿ ಫ್ರೆಂಡ್ಸ್, ಕಂಪ್ಲೀಟಾಗಿ ಇದು ಆರಿದೆ. ನಾನು ಇದು ಆಯಿಲಲ್ಲಿ ಫ್ರೈ ಮಾಡಿದ್ದೀನಲ್ಲ, ಈಗ ಸ್ವಲ್ಪ ನೀರು ಹಾಕ್ತೀನಿ. ಮಸಾಲೆ ರುಬ್ಕೊಂಡ್ಬಿಡೋಣ. ನೋಡಿ ಫ್ರೆಂಡ್ಸ್, ಮಸಾಲೆ ರೆಡಿಯಾಗಿದೆ. ಈಗ ಮಸಾಲೆನ ಟ್ರಾನ್ಸ್ಫರ್ ಮಾಡೋಣ ಬೌಲಿಗೆ. ನೋಡಿ ಫ್ರೆಂಡ್ಸ್, ಈ ರೀತಿ ಆಗಿದೆ. ಇಷ್ಟು ಮಸಾಲೆ ಆಗಿದೆ. ಈಗ ಗ್ಯಾಸ್ ಆನ್ ಮಾಡ್ಕೊಳ್ತೀನಿ. ಒಂದು ಕುದಿ ಬಂದ ತಕ್ಷಣ ಆಲೂಗಡ್ಡೆನ ಹಾಕ್ತೀನಿ. ನಾನು ಉಪ್ಪು ಹಾಕ್ಕೊಂಡಿದ್ದೆ ಫ್ರೆಂಡ್ಸ್. ನೀವು ಹಾಕ್ಕೊಳ್ಳೋದಿದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಈಗ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ನಾನು ಮಸಾಲೆಗೆ ಹಾಕ್ಕೊಂಡಿದ್ದೆ ಉಪ್ಪನ್ನು. ಆದರೆ ಕೊತ್ತಂಬರಿ ಅರ್ಧ ಸ್ಪೂನ್ ಅಂದರೆ ಅರ್ಧ ಸ್ಪೂನೇ ಹಾಕಿ ಫ್ರೆಂಡ್ಸ್. ಆಮೇಲೆ ಮೆಂತ್ಯನು 1/4 ಸ್ಪೂನ್ ಅಂದರೆ 1/4 ಸ್ಪೂನೇ ಹಾಕಿ, ಜಾಸ್ತಿ ಹಾಕಬೇಡಿ. ಯಾಕಂದರೆ ಆಮೇಲೆ ನಾವು ಹಿಂಗೂ ದೊಡ್ಡದು ಹಾಕಿರ್ತೀವಿ, ಕೈ ಆಗಿಬಿಡತ್ತೆ ಫ್ರೆಂಡ್ಸ್, ತಿನ್ನೋಕ್ಕಾಗಲ್ಲ. ಹಾಗಾಗಿಬಿಟ್ಟು ನಾವು ಎಷ್ಟು ಹೇಳಿದ್ದೀನಿ, 1/4 ಸ್ಪೂನ್ ಮೆಂತ್ಯ, ಅರ್ಧ ಸ್ಪೂನ್ ಕೊತ್ತಂಬರಿ, ಆ ಥರನೇ ಹಾಕಿ. ನೋಡಿ ಫ್ರೆಂಡ್ಸ್, ಯಾವ ರೀತಿ ಮಸಾಲೆ ಆಗಿದೆ ಅಂತ. ಇದರಲ್ಲಿ ಕಾಯಿ ಇಲ್ಲ ಫ್ರೆಂಡ್ಸ್. ಹಾಗೆಯೇ ಹುಣಸೆ ಹಣ್ಣಿನ ರಸ ಹಾಕಿದ್ದೀನಿ ಫ್ರೆಂಡ್ಸ್. ನಾನೀಗ ಹುಣಸೆ ಹಣ್ಣಿನ ರಸ ಹಾಕಬೇಕು. ಉಪ್ಪು, ಹುಳಿ, ಖಾರ, ಹಿಂಗು, ಮೆಂತ್ಯ, ಕೊತ್ತಂಬರಿ ಪೇಸ್ಟ್ ಆಗುತ್ತಲ್ಲ, ಅದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು ಕುದಿ ಬರಲಿ ಫ್ರೆಂಡ್ಸ್. ಈಗ ಕುದಿ ಬಂದ ನಂತರ ಆಲೂಗಡ್ಡೆ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಒಳ್ಳೆ ಕುದಿ ಬರ್ತಾ ಇದೆ. ಇದು ಈ ಥರ ಉಪ್ಪಿನಕಾಯಿನ, ಆಲೂಗಡ್ಡೆ ಉಪ್ಪಿನಕಾಯಿನ, ಪೊಟ್ಯಾಟೊ ಉಪ್ಪಿನಕಾಯಿನ, ಈಗ ಜ್ವರ ಬಂತು, ಥಂಡಿ ಆಗಿದೆ, ಬಾಯಿಗೆ ರುಚಿ ಇಲ್ಲ ಅಂದರೆ ಈ ಥರ ಒಂದು ಸ್ವಲ್ಪ ಮಾಡಿ ಇಷ್ಟು ಹಾಕಿದರೆ ಒಳ್ಳೆ ನಾಲಿಗೆಗೆ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ಮತ್ತೆಲ್ಲ ಇದರಲ್ಲಿ ಉಪ್ಪು, ಖಾರ, ಹುಳಿ ಎಲ್ಲ ಇರೋದ್ರಿಂದ ಒಳ್ಳೆಯದು. ಒಳ್ಳೆ ಕುದಿ ಬರ್ತಾ ಇದೆ. ಈಗ ಆಲೂಗಡ್ಡೆನ ಹಾಕ್ತೀನಿ ಫ್ರೆಂಡ್ಸ್. ಹಾಗೆ ನಿನ್ನೆ ನಮ್ಮ ಮಾವನವ್ರ ಅಣ್ಣನ ಸೊಸೆ ಅವ್ರ ಮನೆಯಲ್ಲಿ, ಮಗನ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇತ್ತು. ಅಲ್ಲಿಂದ ಬರ್ತಾ ಸರ್ಕಲ್ ಮಾರಮ್ಮ ಅಂತ ಅಲ್ಲಿ ಹೋಗಿ ದೇವರಿಗೆ ನಮಸ್ಕಾರ ಮಾಡ್ಕೊಂಡು ಬಂದ್ವಿ ಫ್ರೆಂಡ್ಸ್. ಶ್ರಾವಣ ಮಾಸದಲ್ಲಿ ದೇವಸ್ಥಾನಕ್ಕೆಲ್ಲ ತುಂಬ ಹೋದರೆ ಒಳ್ಳೆಯದು. ಹಾಗೆಯೇ ಅಲ್ಲೇನೆಂದರೆ ದೇವಸ್ಥಾನಗಳಲ್ಲಿ ದೇವ್ರ ಫೋಟೋ ವಿಡಿಯೋಗಳೆಲ್ಲ ಮಾಡೋಕ್ಕೆ ಬಿಡಲ್ಲ ಫ್ರೆಂಡ್ಸ್. ಅದರಿಂದ ನಿಮಗೆಲ್ಲ ತೋರ್ಸೋಕ್ಕಾಗಿಲ್ಲ. ಸೊ ಒಂದೊಂದು ಪ್ಲೇಸಸ್ಸು ತುಂಬ ಚೆನ್ನಾಗಿದೆ. ಒಂದೊಂದು ಕಡೆ ಟೈಮ್ ಆಗಲ್ಲ, ಒಂದೊಂದು ಕಡೆ ಹೋಗಿ ಬರ್ತೀವಿ.
ದೇವಸ್ಥಾನ ಅಂದರೆ ವಿಡಿಯೋ ಮಾಡೋಕ್ಕೆ ಬಿಡಲ್ಲ. ಸೊ ಹಾಗಾಗಿಬಿಟ್ಟು ಸರ್ ವಿಡಿಯೋ ಮಾಡೋಕ್ಕಾಗಿಲ್ಲ. ದೇವರು ತುಂಬ ಚೆನ್ನಾಗಿದ್ದಾರೆ. ಕೆಲವರು ಎಲ್ಲ ಹೋಗಿ ವಿಸಿಟ್ ಮಾಡ್ಕೊಂಡು ದೇವರಿಗೆ ನಮಸ್ಕಾರ ಮಾಡ್ಕೊಂಡು ಬಂದಿದ್ದೀರಾ ಅನಿಸುತ್ತೆ. ಕೆಲವರು ಒಂದೊಂದು ಸಲ ಹತ್ತಿರ ಇದ್ದರೂ ಹೋಗೋಕ್ಕಾಗಲ್ಲ. ಸೊ ಆದಷ್ಟು ದೇವಸ್ಥಾನಕ್ಕೆಲ್ಲ ಹೋಗಿ ನಮಸ್ಕಾರ ಮಾಡ್ಕೊಂಡು ಬನ್ನಿ. ಈ ಶ್ರಾವಣ ಮಾಸದಲ್ಲಿ ಈ ದೇವಸ್ಥಾನಗಳಿಗೆಲ್ಲ ಹೋದರೆ ತುಂಬ ಒಳ್ಳೆಯದು. ನೋಡಿ, ಇದರಲ್ಲಿರುವಂತಹ ಸ್ವಲ್ಪ ನೀರನ್ನು ಕೂಡ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಅರಿಬೇಕಾದ್ರೇ ಮಸಾಲೆ ಅರಿಬೇಕಾದ್ರೇ ಉಪ್ಪು ಹಾಕಿದ್ದೀನಿ. ಇನ್ನು ಸ್ವಲ್ಪ ಈಗ ನೋಡ್ತೀನಿ. ನೀವು ಮಸಾಲೆ ಅರಿಬೇಕಾದ್ರೆ ಉಪ್ಪು, ಆಮೇಲೆ ಹುಳಿನೂ ಹಾಕ್ಕೋಬೋದು. ಹುಳಿ ರಸ ಹಾಕಬೇಕಂತಿಲ್ಲ. ಆವಾಗಲೂ ಹುಣಸೆಹಣ್ಣು ಹಾಕ್ಬೋದು. ಟೇಸ್ಟ್ ಮಾಡಿ ನೋಡ್ತೀನಿ ಫ್ರೆಂಡ್ಸ್ ಯಾವ ರೀತಿ ಆಗಿದೆ ಅಂತ. ನೋಡಿ ಫ್ರೆಂಡ್ಸ್, ಬಟಾಟೆ ನೊಂಚೆ ಆಲೂಗಡ್ಡೆ ಪಿಕಲ್ ರೆಡಿ. ಎಷ್ಟು ಚೆನ್ನಾಗಿ ಒಳ್ಳೆ ಕಲರ್ ಬಂದಿದೆ, ಎಷ್ಟು ಚೆನ್ನಾಗಾಗಿದೆ ನೋಡಿ ಫ್ರೆಂಡ್ಸ್. ಉಪ್ಪು ಸ್ವಲ್ಪ ಕಡಿಮೆ ಇತ್ತು, ಉಪ್ಪು ಹಾಕಿದ್ದೀನಿ. ಎಲ್ಲ ಬಾಕಿದೆಲ್ಲ ಕರೆಕ್ಟಾಗಿದೆ ಫ್ರೆಂಡ್ಸ್. ತುಂಬ ಚೆನ್ನಾಗಾಗತ್ತೆ. ಈಸಿ ರೆಸಿಪಿ, ಮಾಡ್ಕೊಂಡು ತಿನ್ನಿ. ಹಾಗೆ ಹೇಗಾಗಿದೆ ಮಾಡ್ಕೊಂಡು ತಿನ್ನ ನಂತರ ಹೇಳಿ ಹೇಗಾಗಿದೆ ಏನು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್, ಶೇರ್, ಸಬ್ಸ್ಕ್ರೈಬ್ ಫ್ರೆಂಡ್ಸ್. ಈಗ ಇದಕ್ಕೆ ಮಧ್ಯದಲ್ಲಿ ನಾನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಅಂತೀನಿ. ಯಾಕಂದರೆ ರೆಸಿಪಿ ನೋಡಿಬಿಟ್ಟು ಹಾಗಾಗಿ ಬಿಡಬಾರ್ದು ನೀವು ಅಂತ. ಸೊ ಹಾಗೆಯೇ ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ಇನ್ನು ಒಂದು ಲಾಸ್ಟ್ ಸ್ಟೆಪ್, ಇದಕ್ಕೆ ಕೊಕೊನಟ್ ಆಯಿಲ್ ಹಾಕಿದ್ದೀನಿ, ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೀನಿ, ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಪಟ್ಪಟ ಅಂತ ಇದೆ ನೋಡಿ. ಕರಿಬೇವು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಒಗ್ಗರಣೆ ಹಾಕೋಣ ಈಗ. ನೋಡಿ ಚೆನ್ನಾಗಾಗಿದೆ ಅಂತ. ಹಿಂಗೆಲ್ಲ ಏನು ಬೇಡ ಫ್ರೆಂಡ್ಸ್, ಯಾಕಂದ್ರೆ ನಾವು ಹಿಂಗೆ ದೊಡ್ಡದು ಹಿಂಗಿನ ಇದೇ ಹಾಕಿದ್ದೀವಿ. ಸೊ ತೆಂಗಿನೆಣ್ಣೆ, ಸಾಸಿವೆ ಮತ್ತು ಈಗ ನಮ್ಮ ರೆಸಿಪಿ ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್. ಒಂದು ಒಗ್ಗರಣೆ ಹಾಕಿದರೆ ನೋಡಿ ಫ್ರೆಂಡ್ಸ್, ಖಾರ ಇದ್ರೂ ಖಾರ ಹೋಗುತ್ತೆ, ಇನ್ನೂ ಟೇಸ್ಟ್ ಆಗುತ್ತೆ ಫ್ರೆಂಡ್ಸ್. ನೋಡಿ, like, share, subscribe. Thank you for watching. Bye bye.